ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಳ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲೆ ವರದಿಗಾರ. ಆತ ದೇಶಕ್ಕೆ ಅನ್ನ ಹಾಕುವಂಥ ರೈತ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಬೆಳಿತಾನೆ. ಇನ್ನೇನು 2 ದಿನ ಕಳೆದ್ರೆ ಸಾಕು ಆ ಇಡೀ ಬೆಳೆ ಅಂದರೆ ಮಾರುಕಟ್ಟೆಗೆ ಹೋಗಿ ಮಾರಾಟ ಆಗಿ ಕೈಗೆ ಹಣ ಕೂಡ ಬರಬೇಕಾಗಿತ್ತು. ಆದರೆ ಕಿಡಿಗೇಡಿಗಳು ಇದನ್ನು ಸಹಿಸಿಕೊಳ್ಳಾರ್ದೆ ಆ ತಿನ್ನೋ ಅನ್ನಕ್ಕೇ ಇವತ್ತು ವಿಷವನ್ನು ಹಾಕಿದ್ದಾರೆ. ಸೊ ಎಲ್ಲಿ ಅನ್ನೋದನ್ನು ಈ ಒಂದು ಡಿಜಿಟಲ್ ಕಂಟೆಂಟ್ ಮೂಲಕ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೂ ಮೊದಲು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಮೊದಲನೇ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದಲ್ಲಿ. ಸೊ ಯಲ್ಪಾರಟ್ಟಿ ಗ್ರಾಮದಲ್ಲಿ ಏನಂತಂದರೆ 1.2 ಎಕರೆ ಪ್ರದೇಶದಲ್ಲಿ ಬಾಳಪ್ಪ ಗೋಂದಳಿ ಅನ್ನುವಂಥವ್ರು ಕೊತ್ತಂಬರಿ ಸೊಪ್ಪನ್ನು ಬೆಳೆದಿರ್ತಾರೆ. ಬಹುತೇಕ ಇಡೀ ಸೊಪ್ಪು ಏನಂತಂದರೆ ಬೆಳೆದು ನಿಂತಿರುತ್ತೆ. ರವಿವಾರದ ದಿನ ಏನಂತಂದರೆ ಒಂದಷ್ಟು ವ್ಯಾಪಾರಿಗಳು ಬಂದು ಬರುವಂಥದ್ರೆ 4-5 ದಿನಗಳಲ್ಲಿ ನಿಮ್ಮ ಒಂದು ಬೆಳೆಯನ್ನು ಕಟಾವು ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟು ಒಂದಷ್ಟು ಅಡ್ವಾನ್ಸ್ ಟೋಕನ್ ಅಮೌಂಟನ್ನು ಕೊಟ್ಟು ಕೂಡ ಆ ಇಡೀ ಬೆಳೆಯನ್ನು ಬರೋಬ್ಬರಿ 3 ಲಕ್ಷ ರೂಪಾಯಿಗೆ ಖರೀದಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟೋಗಿರ್ತಾರೆ. ಇನ್ನೇನು ಸೋಮವಾರ ಬರುತ್ತೆ. ಸೋಮವಾರದ ಒಳಗಡೆನೆ ಆ ಬೆಳೆಯನ್ನು ಕಟಾವು ಮಾಡಬೇಕು ಅಂದ್ಕೊಂಡಿದ್ದ ರೈತನಿಗೆ ಶನಿವಾರ ರಾತ್ರಿನೇ ಏನಂತಾರೆ ಒಂದು ರೀತಿ ಶಾಕ್ ನೀಡಿರ್ತಕ್ಕಂಥದ್ದು. ಆ ಶಾಕ್ ಏನಪ್ಪ ಅಂತಂದರೆ, ಆ ಇಡೀ ಬೆಳೆಗೆ, ಸಂಪೂರ್ಣ ಬೆಳೆಗೆ ಯಾರೋ ಕಿಡಿಗೇಡಿಗಳು ಕೀಟನಾಶಕವನ್ನು ಸಿಂಪಡಣೆ ಮಾಡಿ, ಅಂದರೆ ಕಳೆನಾಶಕವನ್ನು ಸಿಂಪಡಣೆ ಮಾಡಿದರೆ ಆ ಇಡೀ ಬೆಳೆ ಏನಂತಾರೆ 1.2 ಎಕರೆ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಕೊತ್ತಂಬರಿ ಬೆಳೆ ಸಂಪೂರ್ಣವಾಗಿ ಒಣಗಲು ಶುರುವಾಗಿರ್ತಕ್ಕಂಥದ್ದು. ಸೊ ಏನಂತಂದರೆ ಯಲ್ಪಾರಟ್ಟಿ ಗ್ರಾಮದಲ್ಲಿ ಬರ್ತಕ್ಕಂಥ ಏನೀತ ರೈತ ಇದ್ದಾನೆ, ಈತ ಮೊದಲಿನಿಂದಲೂ ಕೂಡ ಕಡಬಡುವ. ಏನಂತಂದರೆ 1.2 ಎಕರೆ ಒಂದು ಕಡೆ ಇದ್ದರೆ ಇನ್ನೊಂದು ಎಕರೆ ಬೇರೆ ಕಡೆ ಇದೆ. ಈ ಒಂದು 1.2 ಎಕರೆ ಭೂಮಿಯಲ್ಲಿ ಒಂದಷ್ಟು ನೀರಿನ ಸೌಲಭ್ಯ ಕೂಡ ಇತ್ತು. ಇಲ್ಲಿ ಹೇಗಾದರೂ ಮಾಡಿ, ಯಾಕಂತಂದರೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೊತ್ತಂಬರಿ ಬೆಳೆಗೆ ಸಾಕಷ್ಟು ಬೆಲೆ ಇದೆ. ತಾನು ಕೂಡ ಬೆಳೆಯನ್ನು ಬೆಳೆದಿದ್ದ. ಕರೆಕ್ಟ್ ಮಾರುಕಟ್ಟೆ ಅಂದರೆ ಅಪ್ ಇದ್ದಂಥ ಸಂದರ್ಭದಲ್ಲೇ ಆ ಒಂದು ಬೆಳೆ ಕೂಡ ಕೈಗೆ ಬರೋದಕ್ಕೆ ಶುರು ಆಗಿತ್ತು. ಆದರೆ ಆ ಗ್ರಾಮದ ಕಿಡಿಗೇಡಿಗಳು, ಅದು ಯಾರು ಅನ್ನೋಂಥದ್ದು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಆ ಗ್ರಾಮದ ಕಿಡಿಗೇಡಿಗಳು ಏನಂತಂದರೆ 2 ದಿನ ಅಂದರೆ ಬೆಳೆ ಕಟಾವು ಮಾಡೋದಕ್ಕೂ ಒಂದು 4 ದಿನ ಮುಂಚೆನೇ ಕಳೆನಾಶಕವನ್ನು ಸಿಂಪಡಣೆ ಮಾಡಿದ್ದಾರೆ. ಯಾವಾಗ ಶನಿವಾರದಿಂದಲೇ ಆ ಒಂದು ಬೆಳೆ ಒಣಗೋಕ್ಕೆ ಶುರು ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ಆ ಒಂದು ರೈತ ಬಾಳಪ್ಪ ಗೋಂದಳಿಗೆ ಆಘಾತ ಶುರುವಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಬೆಳೆಗಳನ್ನ ತೆಗೆದುಕೊಂಡು ಚೆಕ್ಕಿಂಗನ್ನು ಮಾಡಿಸ್ತಾರೆ. ಚೆಕ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಕಳೆನಾಶಕ ಔಷಧಿಯನ್ನು ಹೊಡೆದ್ಬಿಟ್ಟು ನಿಮ್ಮ ಒಂದು ಬೆಳೆ ಸಂಪೂರ್ಣ ಒಣಗೋದಕ್ಕೆ ಕಾರಣ ಆಗಿದೆ ಅನ್ನುವಂಥ ಆಘಾತಕಾರಿ ಮಾಹಿತಿ ಅವರಿಗೆ ಬರುತ್ತೆ. ಸೊ ಈ ಒಂದು ಸುದ್ದಿ ತಿಳಿದಂಗಿದೆ ರೈತ ಬಾಳಪ್ಪಗೂ ಕೂಡ ಸಾಕಷ್ಟು ಆಘಾತ ಆಗಿತ್ತು. ಯಾಕಂತಂದರೆ ಹಾಗೋ ಹೀಗೋ ಮಾಡಿ ಸಾಲ ಸೋಲ ಮಾಡಿ ಬರೋಬ್ಬರಿ 80,000 ರೂಪಾಯಿ ಅಲ್ಲಿ ಒಂದು ಖರ್ಚನ್ನು ಮಾಡಿರ್ತಾರೆ. 75 kg ಏನಂತಂದರೆ ಕೊತ್ತಂಬರಿ ಬೀಜವನ್ನು ಕೂಡ ಅಲ್ಲಿ ಬಿತ್ತಿರ್ತಾರೆ. ಒಂದಷ್ಟು ಆಳುಗಳನ್ನ ಹಾಕಿ ಏನಂತಂದರೆ ಆ ಜಮೀನಿನ ದುರಸ್ತಿಯನ್ನು ಕೂಡ ಮಾಡಿರ್ತಾರೆ. ಇಷ್ಟೆಲ್ಲ ಮಾಡಿ ಇನ್ನು 2 ದಿನದಲ್ಲಿ ಏನಂತಾರೆ ಬೆಳೆ ಕೈಗೆ ಬರಬೇಕಾಗಿತ್ತು. ಅದಕ್ಕೂ ಮುಂಚೆ ಏನಂತಂದರೆ ಸುಮಾರು ಗುರುವಾರ ಶುಕ್ರವಾರದಿಂದ ದಲ್ಲಾಳಿಗಳು ಬಂದು ಸ್ವತಃ ಅವರ ಹೊಲಕ್ಕೆ ಬಂದು ನಿಮ್ಮ ಬೆಳೆ ತುಂಬ ಚೆನ್ನಾಗಿ ಬಂದಿದೆ, ಸೊ ಹಾಗಾಗಿ ಈ ಒಂದು ಬೆಳೆಯನ್ನು ಸಂಪೂರ್ಣವಾಗಿ ನಾವೇ ತಗೊಳ್ತೀವಿ, ಗುತ್ತಿಗೆ ಆಧಾರದ ಮೇಲೆ ನಾವು ನಿಮಗೆ 3 ಲಕ್ಷ ಹಣವನ್ನು ಕೊಡ್ತೀನಿ ಅಂತೂ ಕೂಡ ಹೇಳಿದ್ರು. ಒಂದಷ್ಟು ಟೋಕನ್ ಕೂಡ ಕೊಟ್ಟು ಹೋಗಿದ್ರು. ಆದರೆ ಶನಿವಾರದಿಂದಲೇ ಬೆಳೆ ಒಣಗೋಕ್ಕೆ ಸ್ಟಾರ್ಟ್ ಆಯಿತು. ಸೋಮವಾರದಿಂದ ಬಂದಿರತಕ್ಕಂಥ ದಲ್ಲಾಳಿಗಳು ಆ ಒಂದು ಬೆಳೆಯನ್ನು ರಿಜೆಕ್ಟ್ ಮಾಡಿ ತಮ್ಮ ಹಣವನ್ನು ವಾಪಸ್ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಏನಂತಂದರೆ ಏನಿವತ್ತು ಆ ರೈತನಿಗೆ ಆಘಾತ ಆಗಿದೆ. ಈ ವಿಚಾರವಾಗಿ ರೈತ ಸಾಕಷ್ಟು ನೊಂದು ಹೋಗಿದ್ದು ಕುಡ್ಚಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ದೂರು ನೀಡಿರ್ತಕ್ಕಂಥ ರೈತ ಹಾಗೆ ಆತನ ಕುಟುಂಬ ಈಗ ಸದ್ಯ ಕಣ್ಣೀರಿಡ್ತಾ ಇದೆ. ಆ ರೈತನ ಗೋಳು ಎಂಥದ್ದು ಅನ್ನೋದನ್ನು ನೀವೇ ಕೇಳಿ. 1 ಎಕರೆ 20 ಗುಂಟೆ ಸರ್ ಕೊತ್ತಂಬರಿ ಹಾಕಿದ್ದೀವಿ ರೀ ಸರ್. ಅದು ವ್ಯಾಪಾರವಾಗೈತೆ ರೀ 3-6 ಲಕ್ಷ ರೂಪಾಯಿ ರೀ. ಮುಂದೆ ಶನಿವಾರದನ ನಮಗೆ ಮಧ್ಯಾಹ್ನ ಗೊತ್ತಾತ್ರಿ ಅದು. ಮತ್ತು ಎಲಿವೇಷನು ಆಗಿತ್ತು ಸರ್. ಇದು 3-6 ಲಕ್ಷ ರೂಪಾಯಿಗೆ ಬೇಡಿದ್ರಿ ರೀ. ಸೋಮವಾರ ಮಂಗಳವಾರ ಕಿಲವ್ರು ಇದ್ರು. ಇದು ಶನಿವಾರದನ 21ನೇ ತಾರೀಕು ರೀ ನಮಗೆ ಗೊತ್ತಾತ್ರಿ ಮಧ್ಯಾಹ್ನ 1 ಗಂಟೆಗೆ ರೀ. ಇದು ಯಾರು ಕಿಡಿಗೇಡಿಗಳು ರೀ, ಇದನ್ನು ರೀ ಯಾವುದೋ ಔಷಧಿ ಹೊಡೆದಾರ ರೀ ಎಲ್ಲ ಸರ. ಕೀಟನಾಶಕ ಹೊಡೆದಾರ ರೀ. ಎಲ್ಲ ಕ್ರ್ಯಾಪ್ ಆಗೈತೆ ಸರ, ಎಲ್ಲ ಒಣಗಿ ಹೋಗಿದೆ ಸರ. ಮತ್ತು ನಾವು ಅಗದಿ ಬಡ್ರೋದದು ರೀ. ಹಿಂಗಾಗಿ ರೀ ಇದು ಹಿಂಗಾಗೈತೆ ರೀ ಅದು ರೀ. ಹಾಂ ಆಗ್ಲಾರ್ದು ಎಲ್ಲರೂ ಹೊಟ್ಟೆ ಕಿಚ್ಚದವ್ರು ಮಾಡ್ಯಾರ ರೀ. ಇದನ್ನು ಸರ ರಾತ್ರಿ ನಮಗೆ ಗೊತ್ತಾಗಿಲ್ಲ ಸರ್. ಇದು ರಾತ್ರಿ ಹೊಡೆದಾರ ರೀ. 12 ಗಂಟೆ ಮುಂದೆ ಹೊಡೆದಾರ ರಾತ್ರಿ ರೀ. ರಾತ್ರಿ ನೈಟ್ ಹೊಡೆದಾರ ರೀ. ಇಲ್ಲಿ ಹಗಲಿ ಮೈಂಡ್ ಅಡ್ಡಾಡ್ತಾರೆ ರೀ. ಹಗಲಿ ಏನು ಮಾಡಿಲ್ಲ ರೀ, ರಾತ್ರಿ ಮಾಡ್ಯಾರ ರೀ. ಕಂಪ್ಯೂಟರ್ ಪೊಲಿಟಿಷನ್ಗೆ ಹೋಗಿ ಭೇಟಿಯಾಗಿ ಬಂದದ್ದು ರೀ. ಅವರು ಬರ್ತೀವಿ ಅಂದಾರ ರೀ. ಅವ್ರ ಮ್ಯಾಗ ಒಟ್ಟು ಕ್ರಮ ಹೋಗ್ಬೇಕು ರೀ. ಒಂದು ಸ್ವಲ್ಪ ಕ್ರಮ ತಗೋರಿ ಸರ. ನಮಗೆ ಲುಕ್ಸಾನ್ ನಮಗೆ ಕೊಡ್ಬೇಕು ರೀ. ಒಂದು 75 ರೂಪಾಯಿ ಖರ್ಚು ಮಾಡಿದ್ದೀವಿ ರೀ. ಬೀಜ ಲಾಗೋಡ್ರಿ, ಟ್ಯಾಕ್ಟರ್ ಬಾಡಿಗೆ, ಆಳು ಪಗಾರ ರೀ,
ಮತ್ತು ಕೊತ್ತಂಬರಿ ರೇಟ್ ಚಲೋ ಐತೆ ಅಂತ ಕಿಶಂದ್ರಿ ಕೊತ್ತಂಬರಿ ಹಾಕಿದ್ದೀವಿ ರೀ. ಮತ್ತು ಈ ಸಲ ಈಗ 2 ವರ್ಷದ ಬರಗಾಲ ಬಿದ್ದೈತೆ ರೀ. ಹಾಕೋದ ಈಗ 2 ವರ್ಷದಾಗ ನಾವು ರೀ 1.5 ವರ್ಷದಾಗ ರೀ 15 ತಿಂಗಳಾಗ ಕೊತ್ತಂಬರಿ ಹಾಕಿದ್ದೀವಿ ರೀ. ರೇಟ್ ಚಲೋ ಐತೆ ಹಾಕಿದ್ದೀವಿ ರೀ. ಹಿಂಗಾಗೈತೆ ರೀ ಸರ್. 70,000 ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ ರೀ ಕೊತ್ತಂಬರಿ ಬೀಜಕ್ಕೆ. ಮತ್ತು ಇದೆಲ್ಲ ಈಗ ಬಂದಿತ್ತು ರೀ ಇದು ಕೊತ್ತಂಬರಿ ಮಾರ್ಕೆಟ್ಗೆ ವ್ಯಾಪಾರ ಆಗಿತ್ತು ರೀ. ಇದು ವ್ಯಾಪಾರ 3 ಲಕ್ಷ ಆಗಿತ್ತು ರೀ. ಇದು ವ್ಯಾಪಾರ 3 ಲಕ್ಷ ಆಗಿತ್ತು ರೀ. ಅದಕ್ಕೆ ಏಟೆಟ್ ಖರ್ಚು ಮಾಡ್ಯಾರ ಗಂಡು ಮಕ್ಳೆಲ್ಲ ಖರ್ಚು ಮಾಡ್ಯಾರ. ನಾವು ಹೊಲ್ದಾಗ ದುಡಿಯವ್ರು ಅಟ್ಟಾರಿ ನಾವು ಮಾಡೋರು ನಮ್ಮ ಮನೆಗೆ ಹೋಗೋವ್ರಿ. ನಾವು ಚಟ್ಟಾಕ ಏನು ಮಾಡ್ಯಾರ ಔಷಧ ಹೊಡೆದಾರ ಏನು ಮಾಡ್ಯಾರ ಗೊತ್ತಿಲ್ಲ ರೀ. ಯಾರು ಹೊಡೆದಾರ ಅಂತ ಗೊತ್ತಿಲ್ಲ ರೀ ನಮಗೆ. ಎಲ್ಲ ಒಣಗಿ ಹೋಗೈತ್ರಿ ನಮ್ದು ಕೊತ್ತಂಬರಿ. ಇದು ಮಾರ್ಕೆಟ್ಗೆ ಬಂದಿತ್ತು ರೀ. ಇದು ಸೂಡ 40 ರೂಪಾಯಿ ಸೂಡ ಆದಂಗೆ ಇತ್ತು ರೀ. ಇದು ಮತ್ತು ಎಲ್ಲ ಇದು ಈ ನಮ್ಮನೆ ಲುಕ್ಸಾನ್ ಮಾಡ್ಯಾರ ರೀ. ಹಿಂಗೆ ಈಗ ನಾವು ಏನು ಪರಿಹಾರ ಏನು ಮಾಡ್ಬೇಕು ರೀ? ನಾವು ನಮ್ಮ ಹುಡುಗರ ಸಣ್ಣದವ್ರನ್ನ ಆ ಕಡೊಂದು ಈ ಕಡೊಂದು ಹುಡುಗರ್ದವ್ರು ನಮ್ಮ ನಮ್ಮದ ಇಟ್ಟ ಜಮೀನು ರೀ. ತೋಟದಾಗ ಒಂದಿಟ್ಟು ಐತ್ರಿ ನಮ್ಮ ಜಮೀನು. ಆದ್ರೂ ಅಲ್ಲಿ ಒಂದಿಟ್ಟು ಐತ್ರಿ ಇಲ್ಲಿ ಅಟ್ ಐತ್ರಿ. ಇದನ್ನ ತೊಗೊಂಡಿದ್ದು ಐತ್ರಿ ನಮ್ಮದು. ತೊಗೊಂಡಿದ್ದು ಜಮೀನು ಐತ್ರಿ. ಮತ್ತು ಈಗ ಇನ್ಕತ್ತ ಇಲ್ರಿ. ಈಗ 2 ವರ್ಷ ಆದ್ ನೋಡ್ರಿ ಹಿಂಗೆ ಮಾಡತ್ತಾರ್ರಿ. ಇದನ್ನು ಹಿಂದ್ಕ ಒಂದು ಬೇರೆ ರೀ ಗೊಂಜಾಳ ಹಾಕಿದ್ವಿ. ಗೊಂಜಾಳ ಮುರಿದ್ರಿ. ಗೊಂಜಾಳ ಮುರಿದ್ರಿ ಒಂದು ತೊಡೆ ಕಡ್ದ್ರಿ. ಗೊಂಜಾಳ ಏನು ದನಗಳು ಮಾಡಿರ್ಬೇಕಂತಂದು ನಾವು ಗಪ್ ಆಗಿದ್ದೀವಿ ರೀ. ಈಗಂತ ಕೊತ್ತಂಬರಿ ಬೀಜ ಹಾಕಿದ್ದೀವಿ ರೀ ನಾವು. ಈಗ ಬಂದಿತ್ತು ರೀ ಮಾರ್ಕೆಟ್ ಕೊಯ್ಯಕ್ಕೆ ಬಂದತ್ ರೀ. ಕಿಮ್ಮತ್ತು ಆಗೈತೆ ರೀ ಇದು. ಮತ್ತು ಖರ್ಚರೇ ಕಂಡಾಪ್ಟಿ ಆಗೈತೆ ರೀ. 70,000 ರೂಪಾಯಿ ಖರ್ಚು ಮಾಡಿದ್ದೀವಿ ನಾವು. ಎಲ್ಲ ಹೊಟ್ಟೆ ಕಿಸ್ಲೆ ಮಾಡ್ಯಾರ ಇದನ್ನು. ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ರೀ. ನಮಗಂತೂ ಇಟ್ಟು ಲುಕ್ಸಾನ್ ಆಗೈತೆ ರೀ. ಸೊ ಇದು ಈ ರೈತ ಕುಟುಂಬದ ಗೋಳು. ಒಟ್ಟಿನಲ್ಲಿ ಹೇಳೋದಾದ್ರೆ ಮನುಷ್ಯನ ಮನಸ್ಥಿತಿ ಯಾವ ಮಟ್ಟಿಗೆ ಇವತ್ತು ಬಂದಿದೆ ಅಂತಂದ್ರೆ, ಸಾಮಾನ್ಯವಾಗಿ ಯಾರಾದರೂ ತನ್ನ ವಿರೋಧಿಗಳಿದ್ರೆ ಆ ವಿರೋಧಿಗಳ ಮೂಲಕ ಏನಂತಂದ್ರೆ ಜಗಳವಾಡೋದು ಅಥವಾ ಏನೋ ಒಂದು ಆಗಿ ತಮ್ಮ ಒಂದು ಸೇಡನ್ನು ತೀರಿಸಿಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಒಂದು ಮನುಷ್ಯನ ಮನಸ್ಥಿತಿ ಯಾವ ಮಟ್ಟಿಗೆ ಇಳಿದಿದೆ ಅಂದರೆ, ತಿನ್ನೋ ಅನ್ನಕ್ಕೆ ಇವತ್ತು ವಿಷ ಸಿಂಪಡಣೆ ಮಾಡೋದ್ರ ಮೂಲಕ ತನ್ನ ಒಂದು ವೈರತ್ವವನ್ನು ಇಲ್ಲಿ ಸಾಧಿಸಿದ್ದಾನೆ. ಇದು ನಿಜಕ್ಕೂ ಮಾನವ ಕುಲಕ್ಕೆ ಒಂದು ರೀತಿ ಕೆಟ್ಟ ಸಂದೇಶದ ಪರಿಸ್ಥಿತಿ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಸದ್ಯಕ್ಕೆ ರೈತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾನೆ. ಇಂಥ ಒಂದು ಕೃತ್ಯ ಎಸಗಿರ್ತಕ್ಕಂಥ ದುಷ್ಟರ ವಿರುದ್ಧ ಈಗ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.